ಬಿಗ್ ಬಾಸ್ ಶೋ. ಬಿಗ್ ಬಾಸ್ ಶೋ ಅಂದ್ರೇನೆ ಸುದೀಪ್ ಸರ್ ಅಂದ್ರೇನೆ ಬಿಗ್ ಬಾಸ್ 90% ಅವರು ಮಾಡಲ್ಲ ಅಂತ ಎಲ್ಲ ಕಡೆ ರೂಮರ್ಸ್ ಆಗಿದೆ. ಅಥವಾ ಬಿಗ್ ಬಾಸ್ ಶೋ ನಡೆಸ್ತಾ ಇರೋ ನಮ್ಮ ಸುದೀಪ್ ಸರ್ ಹೋಸ್ಟಿಂಗ್ ಬಗ್ಗೆ ತುಂಬಾ ರೂಮರ್ಸ್ ನಡೀತಾ ಇದೆ. ಹಾಯ್, ಹಾಯ್, ಹೆಲೋ, ಹಲೋ, ಎಲ್ರಿಗೂ ನಮಸ್ಕಾರ. ನಮಸ್ಕಾರ. ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಬ್ಯಾಕ್ ಟು ಟು ಅವರ್ ಅವರ್ ಯೂಟ್ಯೂಬ್ ಯೂಟ್ಯೂಬ್ ಚಾನೆಲ್. ಚಾನೆಲ್. ಸೊ ಏನಪ್ಪ ವಿಷಯ ಅಂದ್ರೆ, ಸೊ ಎಲ್ರಿಗೂ ವರ್ಷದಲ್ಲಿ ಎಲ್ಲ ಸೀಸನ್ ನೋಡ್ಕೊಂಡ್ ಬಂದಿರ್ತೀರ. ಅಂದ್ರೆ ಬೇಸಿಗೆ ಕಾಲ, ಚಳಿಗಾಲ, ಮಳೆಗಾಲ ಅಂತ. ಸೊ ಅದೇ ತರ ನಮಗೊಂದು ಇವಾಗ ದೊಡ್ಡ ಸೀಸನ್, ಅದು ಆಲ್ರೆಡಿ ನಿಮ್ಗೆ ಗೊತ್ತಾಗಿರುತ್ತೆ ಅನ್ಕೊಂಡಿನಿ, ಗೆಸ್ಸು ಮಾಡಿರ್ತೀರಾ. ಸೊ ಏನ್ ಸೀಸನ್ ಅಂದ್ರೆ ಬಿ ಬಿ ಶೋ. ಎಕ್ಸಾಕ್ಟ್ಲಿ, ಬಿಗ್ ಬಾಸ್ ಶೋ. ಸೊ ನಮ್ಗೆಲ್ಲ ಅದು ಸ್ಯಾಂಡಲ್ವುಡ್ ಅವರಿಗೆಲ್ಲ ಬಿ ಬಿ ಶೋ ಫುಲ್ ಎಕ್ಸೈಟ್ಮೆಂಟ್ ಅಲ್ಲಿ ಇದೀವಿ. ಯಾವಾಗ ಸ್ಟಾರ್ಟ್ ಆಗುತ್ತೆ, ಆಲ್ರೆಡಿ ನೀವೆಲ್ಲ ನೋಡಿರ್ತೀರಾ. ಸೊ ಫುಲ್ ಎಕ್ಸೈಟ್ಮೆಂಟ್ ಅಲ್ಲಿ ಇದ್ದೀರಾ. ಬಿಗ್ ಬಾಸ್ ಶೋ ಅಂದ್ರೇನೆ ಸುದೀಪ್ ಸರ್ ಅಂದ್ರೇನೆ ಬಿಗ್ ಬಾಸ್ ಶೋ. ಅಷ್ಟು ಕ್ರೇಜ್ ಇದೆ ಬಿಗ್ ಬಾಸ್ ಶೋಗೆ, ಸುದೀಪ್ ಸರ್ ಬಗ್ಗೆ, ಆ ಒಂದು ಫ್ಯಾನ್ಸಿಗೆಲ್ಲ ಅವ್ರ ಬಗ್ಗೆ. ಸೊ ಹಾಗೇನೆ ನಮ್ಮ ಬಿಗ್ ಬಾಸ್ ಶೋದು ಕೆಲವೊಂದು ಅಪ್ಡೇಟ್ಸ್ ಕೊಡೋಣ ಅಂತ, ಸೀಸನ್ 11 ಬಗ್ಗೆ ಎಕ್ಸ್ಪೆಷಲಿ. ಸೊ ಕೊಡೋಣ. ಎಸ್. ಸೊ ಮನುಷ್ಯನಿಗೆ ಎಷ್ಟು ಹಾರ್ಟ್ ಅಂದ್ರೆ ಎಷ್ಟು ಇಂಪಾರ್ಟೆಂಟ್ ಮನುಷ್ಯನ್ಗೆ. ಸೊ ಅದೇ ತರ ನಮ್ ಬಿಗ್ ಬಾಸ್ ಶೋ ಅಲ್ಲಿ ಕಿಚ್ಚ ಸುದೀಪ್ ಇದ್ರೆ ಅಷ್ಟೇ ಇಂಪಾರ್ಟೆಂಟ್, ಅಷ್ಟೇ ಅದಕ್ಕೊಂದು ಶೋಭೆ ತರುತ್ತೆ ಅಲ್ವಾ. ನಾವ್ ಯಾಕೆ ಈ ಮಾತು ಮಾತಾಡ್ತಾ ಇದೀವಿ ಅಂತಂದ್ರೆ, ನೀವು ಆಲ್ರೆಡಿ ಈಗ ತಮ್ಮನೇಲಿ ನೋಡಿರ್ತೀರಾ. ಸೊ ಕೆಲವೊಂದು ಬಿಗ್ ಬಾಸ್ ಬಗ್ಗೆ ಅಥವಾ ಬಿಗ್ ಬಾಸ್ ಶೋ ನಡೆಸ್ತಾ ಇರೋ ನಮ್ಮ ಸುದೀಪ್ ಸರ್ ಹೋಸ್ಟಿಂಗ್ ಬಗ್ಗೆ ತುಂಬಾ ರೂಮರ್ಸ್ ನಡೀತಾ ಇದೆ. ಸೊ ಅದ್ರ ಬಗ್ಗೆ ಮಾತಾಡೋಣ ಅಂತ ನಾವಿಬ್ರು ಬಂದಿದ್ದೀವಿ. ಅಯ್ಯೋ, ಈ ನನ್ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಸೊ ರೀಸೆಂಟ್ ಆಗಿ Press ಮೊನ್ನೆ ತಾನೇ ಒಂದು ಪ್ರೆಸ್ ಮೀಟ್ ಆಯ್ತು ಕಿಚ್ಚ ಸುದೀಪ್ ಸರ್ ಅವ್ರದ್ದು. ಸೊ ಆ ಒಂದು ಪ್ರೆಸ್ ಅಲ್ಲಿ ಅವ್ರು ಹೇಳಿರೋ ಪ್ರಕಾರ, ಸೊ ವಿ ಶುಡ್ ಮೂವ್ ಆನ್ ಅಂತ ಹೇಳಿದ್ದಾರೆ. ನಮಗೆಲ್ಲ ಗೊತ್ತಾಗೋಯ್ತು. ಸೊ ಆ ಒಂದು ಕ್ಯಾಪ್ಷನ್, ಆ ಒಂದು ಸೆಂಟೆನ್ಸ್ ಇದೆಯಲ್ಲ, ಸೊ ಎಲ್ರಿಗೂ ತುಂಬಾ ಭಯ ಹುಟ್ಟಿಸಿದೆ. ಭಯ ಇನ್ ದ ಸೆನ್ಸ್, ಅವರು ಶೋ ನಡೆಸ್ಕೊಡ್ತಾರ ಇಲ್ವಾ, ಆ ಹೋಸ್ಟ್ ಇವರೇನಾ ಇಲ್ವಾ. ಸೊ ಆಲ್ರೆಡಿ ಕಂಪ್ಲೀಟ್ ಆಗಿದೆ, 10 ಇಯರ್ಸ್ ಸೀಸನ್ ಕಂಪ್ಲೀಟ್ ಆಗಿದೆ. ಇವಾಗ ಬರ್ತಿರೋದು 11 ಸೀಸನ್. ಸೊ ಈ ಹೋಸ್ಟ್ ಇವ್ರು ಮಾಡ್ತಾರಾ ಇಲ್ವಾ, ಆ ಒಂದು ಕ್ಯೂರಿಯಾಸಿಟಿ ಎಲ್ರಿಗಿದೆ. 90% ಅವರು ಮಾಡಲ್ಲ ಅಂತ ಎಲ್ಲ ಕಡೆ ರೂಮರ್ಸ್ ಆಗಿದೆ, ಬಟ್ ಗೊತ್ತಿಲ್ಲ ಏನು ಅಂತ. ಸೊ 10% ಮಾಡಬಹುದು ಅಂತಾನೂ ಇದೆ. ಸೊ ಅವ್ರು ಆ್ಯಕ್ಚುಲಿ ಅವರ ಒಂದು ಯಾಕೆ ಮಾಡಲ್ಲ, ಯಾಕೆ ಮಾಡಿದ್ರೆ ಏನಾಗಿದೆ, ಮಾಡಿಲ್ಲ ಅಂದ್ರೆ ಏನಾಗ್ಬೋದು ಅನ್ನೋ ಎಲ್ಲ ಅಪ್ಡೇಟ್ಸ್ನ ನಾನು ಕೊಡ್ತಾ ಹೋಗ್ತೀನಿ ಈಗ. ಬಟ್ ಅವರು ಒಂದು ಪ್ರೆಸ್ ಮೀಟ್ ಅಲ್ಲಿ ಕೆಲವೊಂದು ಮಾತುಗಳು ಹೇಳ್ತಾರೆ, ಸ್ವಲ್ಪ ವಿಷಯಗಳನ್ನ ಶೇರ್ ಕೂಡ ಮಾಡ್ಕೊಂಡಿದ್ದಾರೆ ಅವರು ಅದರಲ್ಲಿ, ರಿಗಾರ್ಡಿಂಗ್ಸ್ ಟು ಬಿಗ್ ಬಾಸ್ ಸೀಸನ್ 11 ಬಗ್ಗೆ. ಲೈಕ್ ಅವ್ರು ಯಾವ ತರ ಅಂದ್ರೆ, ತುಂಬಾ ಒಂದು ಟೈಮ್ ಪಂಚುಯಾಲಿಟಿ ಆ ಥರ ಯಾವ್ದಿದೆಯಲ್ಲ, ಅದು ಟೈಮಿಂಗ್ಸ್ ಅವ್ರಿಗೆ ಪಾಪ ತುಂಬಾ ಅಂದ್ರೆ ತುಂಬಾನೇ ಕಷ್ಟ ಆಗ್ತಾ ಇದೆ ಅಂತೆ. ನಾವೆಲ್ಲ ಬಿಗ್ ಬಾಸ್ನ ಒಂದು 2 hours ಕುತ್ಕೊಂಡು ನೋಡ್ಬಿಡ್ತೀವಿ ಚೆಂದಾಗಿ. ಬಟ್ ಅವರೆಲ್ಲ 9 hours 10 hours ಅಲ್ಲಿ ನಿಂತ್ಕೊಂಡು ಅದನ್ನ ಹೋಸ್ಟ್ ಮಾಡಿಬಿಟ್ಟು ಅದನ್ನ ಎಕ್ಸಿಕ್ಯೂಟ್ ಮಾಡೋದು ಅದಾಗ್ಲಿ, ಅಥವಾ ಅದೆಲ್ಲ ಬ್ಯಾಕ್ ಎಂಡ್ ಅಲ್ಲೆಲ್ಲ ತುಂಬಾ ಕಷ್ಟ ಪಡ್ತಾ ಇದಾರೆ ಅಂತೆ. ಆಕ್ಚುಲಿ ಅವ್ರ ಹಿಂದಿಂದು ಆ ಒಂದು ಹ್ಯೂಜ್ ಸ್ಟ್ರಗಲ್ ಅಂತ ಇರುತ್ತಲ್ಲ, ಅದು ಹೆಂಗಿದೆ ಅಂದ್ರೆ ಅವ್ರ ಎಫರ್ಟು, ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ 3 o'clock ಚೆನ್ನೈಗೆ ಹೋಗ್ಬಿಟ್ಟು ಅಲ್ಲಿಂದ ಶೂಟ್ ಮಾಡಿಕೊಂಡು ಎವ್ರಿ 9 hours ಅವ್ರ ಕೆಲಸ. ಸೊ ಹಿ ಕಾಂಟ್, ಅದೇನೋ ಹೇಳ್ತಾರಲ್ಲ, ಯಾವುದಕ್ಕೂ ಟೈಮ್ ಕೊಡೋಕ್ಕೆ ಆಗ್ತಿಲ್ಲ. ಸೊ ಅವ್ರ ಮೂವಿಗಾಗಲಿ, ಅವ್ರ ಫ್ಯಾಮಿಲಿ ಅಥವಾ ಅವ್ರದ್ದು ಫ್ಯಾಮಿಲಿ ಆಗಲಿ, ಶೋ ಬಗ್ಗೆ ಆಗಲಿ, ಸೊ ಯಾವುದ್ರಲ್ಲೂ ಅವ್ರ ಟೈಮೇ ಇಲ್ಲ. ಸೊ ಈ ಕಾರಣಕ್ಕೋಸ್ಕರ ಅವ್ರು ಒಂದು ಸ್ವಲ್ಪ ಬೇಜಾರಾಗಿದ್ದಾರೋ, ಅಥವಾ ನನಗೆ ಯಾವುದು ಟೈಮ್ ಸಿಗ್ತಾ ಇಲ್ಲ, ನಾನು ತುಂಬ ಸ್ಟ್ರಗಲ್ ಪಟ್ಟಿದ್ದೀನಿ, ತುಂಬ ಎಫರ್ಟ್ ಇದೆ ನಂದು. ಸೊ ಸ್ಯಾಟರ್ಡೆ ಸಂಡೇ ಅಂತ ಬಂದರೆ ಅದ್ರ ಬಗ್ಗೆ ತುಂಬ ಹೇಳ್ಕೊಂಡ್ರು ಅವರು. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಹೌದು, ಯಾಕಂದ್ರೆ ಬಿಗ್ ಬಾಸ್ ಅಲ್ಲಿ ಮೇನ್ ರೀಸನ್ ನಮ್ಗೆ ಬಿಗ್ ಬಾಸ್ ನೋಡ್ಬೇಕು ನಾವು, ಅದನ್ನ ಎಂಜಾಯ್ ಮಾಡ್ಬೇಕು ಅಂತಂತಂದ್ರೆ ನಮ್ಗೆ ಕಿಚ್ಚ ಸರ್ ಬೇಕೇ ಬೇಕು. ಅವರು ಅಷ್ಟು ಕಷ್ಟಪಟ್ಟರು ನಮ್ಗೋಸ್ಕರ ತುಂಬಾ ಎಂಟರ್ಟೈನ್ಮೆಂಟ್ ಕೊಡ್ತಾರೆ ಆ ಒಂದು ಸ್ಯಾಟರ್ಡೆ ಸಂಡೇಸ್ ಎಕ್ಸ್ಪೆಷಲಿ. ಯಾಕಂದ್ರೆ ಈ 10 seasons ಅವ್ರು ಮಾಡಿರೋದಂದ್ರೆ ಸಾಮಾನ್ಯ ಅಲ್ಲ. ಅವರು ಒಂದು ಆ 10 season ಅವ್ರು ಹಾಕಿರೋ ಎಫರ್ಟ್ಗೆನೆ
ಈ ಕರ್ನಾಟಕದಲ್ಲಿ ಜನ ಬಿಗ್ ಬಾಸ್ ಮೇಲೆ ಇಟ್ಟಿರೋ ಪ್ರೀತಿ ಅಷ್ಟು ಹೆಚ್ಚಾಗಿದೆ. ಅವ್ರು ಇಲ್ಲ ಅಂತಂದ್ರೆ ಬಿಗ್ ಬಾಸ್ ಇಲ್ಲ ಅನ್ನೋ ರೇಂಜಿಗೆ ತಗೊಂಡು ಹೋಗ್ಬಿಟ್ಟಿದ್ದಾರೆ ಆ ಶೋನ. ಅಷ್ಟೊಂದು ಹಾರ್ಟ್ ಟಚಿಂಗ್ ಶೋ ಮಾಡ್ಬಿಟ್ಟಿದ್ದಾರೆ ಅವ್ರ ಹೋಸ್ಟ್ ಆಗಿ ನೆರವೇರ್ಸೋದಕ್ಕೆ. ಹೌದು, ಆಕ್ಚುಲಿ ಆ ಸ್ಟೇಜಿಗೆ ಆ ಒಂದು ಬಾದ್ಶಾ ಅನ್ನೋ ವರ್ಡ್ ಕಿಚ್ಚ ಇದ್ರೆ ಮಾತ್ರ ಚೆನ್ನಾಗಿ ಕಾಣಿಸುತ್ತೆ. ಎಕ್ಸಾಕ್ಟ್ಲಿ. ಎಸ್ಪೆಷಲಿ ಚಿಕ್ಕ ಮಕ್ಕಳಿಂದ ಓಲ್ಡ್ ಏಜ್ ವರ್ಗುನು ಸ್ಯಾಟರ್ಡೆ ಸಂಡೇ ಬಂದ್ರೆ ಸಾಕು ಕಿಚ್ಚನ್ ನೋಡ್ಬೇಕು. ಅವ್ನ ವೇ ಆಫ್ ಟಾಕ್ ಆಗ್ಲಿ, ವೇ ಆಫ್ ಸ್ಟೈಲ್ ಆಗ್ಲಿ, ಅವ್ರದ್ದು ಡ್ರೆಸ್ಸಿಂಗ್ ಸೆನ್ಸ್ ಆಗ್ಲಿ, ಅವ್ರು ಕೊಡೋ ಒಂದು ಇನ್ಫಾರ್ಮೇಶನ್. ಸೊ ಹಾಗೇನೆ ಈ ಸೀಸನ್ 11 ಸೀಸನ್ ಅಲ್ಲಿ ಯಾರ್ಯಾರನ್ನೆಲ್ಲ ಕಂಟೆಸ್ಟೆಂಟ್ಸ್ ಆಗಿ ತಗೊಂತಿದ್ದೀರಾ, ತುಂಬಾ ರೂಮರ್ಸ್ ಆಗಿದೆ, ಎಷ್ಟೆಷ್ಟೋ ಹೆಸರುಗಳು ಹೊರಗಡೆ ಬಂದಿದೆ ಆಲ್ರೆಡಿ. ಹೌದು, ಎಲ್ಲ ಲೀಸ್ಟೇ ಒಂಥರ ಓಪನ್ ಆಗಿ ಹೇಳ್ಬಿಟ್ಟಿದ್ದಾರೆ. ಬಟ್ ಅವ್ರ ಹೆಸರನ್ನ ನಾವು ಹೇಳಕ್ ಆಗಲ್ಲ, ಸೊ ಹೇಳೋದಿಲ್ಲ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ತುಂಬಾ ಎಕ್ಸೈಟ್ಮೆಂಟ್ ಅಲ್ಲಿ ಇದೀವಿ. ಸೊ ಸರ್ ಬರ್ಲೇಬೇಕು. ಆಲ್ರೆಡಿ ನಿನ್ನೆ ಮೊನ್ನೆ ಎಲ್ಲ ಅವ್ರ ಬರ್ಡೇ ಎಲ್ಲ ಆಗೋಯ್ತು. ಸೊ ಅವರಿಗೆ ಬಿಲೇಟೆಡ್ ಹ್ಯಾಪಿ ಬರ್ಡೇ ಅಂತ ಹೇಳೋಣ. ಸೊ ಪ್ಲೀಸ್ ಎಲ್ಲರ ಕಡೆಯಿಂದ, ಕಿಚ್ಚ ಫ್ಯಾನ್ಸ್ ಕಡೆಯಿಂದ ಎಲ್ಲರಿಗೂ ಅವ್ರ ಕಡೆ ರಿಕ್ವೆಸ್ಟ್ ಹಾಕಿ, ಪ್ಲೀಸ್ ಸರ್ ನೀವೇ ಬನ್ನಿ. ನೀವು ಬಂದ್ರೇನೆ ಆ ಒಂದು ಬಿಬಿಗೆ ಬೆಲೆ ಇರೋದು. ಬಟ್ ಸರ್ ಮಾತಾಡಿರೋ ಪ್ರಕಾರ ಅವರು ನಾನು ಬಿಗ್ ಬಾಸ್ ಸೀಸನ್ 11 ನಾನು ನಡ್ಸ್ಕೊಡಲ್ಲ ಅಂತಾನು ಹೇಳಿಲ್ಲ, ಅಥವಾ ನಾನೇ ನಡ್ಸ್ಕೊಡ್ತೀನಿ ಹೋಸ್ಟ್ ಆಗಿ ಅಂತಾನು ಹೇಳಿಲ್ಲ ಎಲ್ಲೂ ಕ್ಲಿಯರ್ ಕಟ್ ಆಗಿ. ಬಟ್ ಕಾದ್ ನೋಡ್ಬೇಕಾಗುತ್ತೆ. ಎಲ್ಲ ಅವ್ರ ಫ್ಯಾನ್ಸ್ ಎಲ್ಲ ತುದಿ ಗಾನಲ್ಲಿ ವೆಯ್ಟ್ ಮಾಡ್ತಾ ಇದ್ದಾರೆ. ಸರ್ ಬರ್ತಾರೆ, ವೀಕ್ಲಿ ನಾವು ಅವ್ರನ್ನ ನೋಡ್ಬೋದು. ಗುರು ಒಂದು ನಡ್ಸ್ಕೊಡ್ತಾರ ಸ್ಟೈಲ್ ಸ್ವ್ಯಾಗ್ ಇರುತ್ತಲ್ಲ, ನೆಕ್ಸ್ಟ್ ಆ ಒಂದು ಪ್ಲೇಸಲ್ಲಿ ನಾವು ಬೇರೆ ಯಾರನ್ನು ಇಮ್ಯಾಜಿನೇಷನ್ ಕೂಡ ಮಾಡ್ಕೊಳಕ್ ಆಗ್ತಾ ಇಲ್ಲ. ಬಟ್ ಕೆಲವೊಂದು ಹೆಸರುಗಳೆಲ್ಲ ಬಂದಿದಾವೆ ಸಾರ್ ಜಾಗದಲ್ಲಿ. ನಮ್ಮ ರಮೇಶ್ ಅರವಿಂದ್ ಸರ್ ಆಗಿರ್ಬೋದು, ಅಥವಾ ಗೋಲ್ಡನ್ ಸ್ಟಾರ್ ಗಣೇಶ್ ಗಣೇಶ್ ಆಗಿರ್ಬೋದು, ಆಗಿರ್ಬೋದು, ಅಥವಾ ರಿಷಬ್ ಶೆಟ್ಟಿ ರಿಷಬ್ ಸರ್ ಶೆಟ್ಟಿ. ಹ್ಮ್. ಸೊ ಮೇ ಬಿ ಇಲ್ಲ, ಆಕ್ಚುಲಿ ಏನಂದ್ರೆ ಇವಾಗ ಗೋಲ್ಡನ್ ಸ್ಟಾರ್ ಗಣೇಶ್ ಅವ್ರಿಗೆ ಅವ್ರದೇ ಆದಂತ ಒಂದು ಸ್ಟೇಜ್ ಇದೆ. ಇದೆ ಸೊ already. ಅರವಿಂದ್ ಸರ್ಗೂ ಅವ್ರದೇ ಆದಂತ ಸ್ಟೇಜ್ ಇದೆ. ಸೊ ಎಲ್ಲರಿಗೂ ಅವ್ರವ್ರದೇ ಆದಂತ ಒಂದು ಇಮೇಜ್ ಇರುತ್ತೆ, ಅವ್ರಿಗೆ ಫ್ರೇಮ್ ಇರುತ್ತೆ. ಅವ್ರು ಮಾಡಿದ್ರೇನೆ ಚಂದ. ಸೊ ಅದೇ ತರ ಸೊ ನಮ್ ಸುದೀಪ್ ಸರ್ ಇವ್ರು ಇದನ್ನ ಮಾಡಿದ್ರೆ ಮಾತ್ರ ಚಂದ. ನಾವೇನು ಹೇಳ್ಬೇಕು ಅಂದ್ರೆ, ಸೊ ಬಿಗ್ ಬಾಸ್ ಮ್ಯಾನೇಜ್ಮೆಂಟಿಗೆ ಸೊ ನಮ್ ಕಡೆಯಿಂದ ಒಂದು ರಿಕ್ವೆಸ್ಟ್, ಪ್ಲೀಸ್ ಸಾಧ್ಯಗಿಂತ ಜಾಸ್ತಿ ಎಫರ್ಟ್ ಹಾಕ್ಬಿಟ್ಟು ಸರೇ ಬಂದು ಶೋನ ನಡೆಸ್ಕೊಡಕ್ ಹೇಳಿ. ಸೊ ಅಲ್ಲಲ್ಲಲ್ಲಲ್ಲಲ್ಲಲ್ಲ ಇದನ್ನ ನಾವೆಲ್ಲರೂ ಅದನ್ನೇ ಕೇಳ್ಕೊಳ್ತೀವಿ. ಬಟ್ ಗೊತ್ತಿಲ್ಲ, ಇದು ನಮ್ಮೊಬ್ಬರ ಆಸೆ ಅಲ್ಲ, ಇಡೀ ನಮ್ಮ ಕರ್ನಾಟಕದ ಜನತೆಗಳ ಆಸೆ. ಕಿಚ್ಚ ಸುದೀಪ್ ಸರೇ ಬಂದು ಹೋಸ್ಟ್ ಮಾಡಬೇಕು, ಆ ಶೋನ ನಡೆಸ್ಕೊಡ್ಬೇಕು. ಅದ್ಭುತವಾಗಿ ನಡೆಸ್ಕೊಡ್ತಾ ಇದ್ದಾರೆ. ಅದೇ ಥರನೇ 10 ಸೀಸನ್ ನಡೆಸ್ಕೊಟ್ಟಿದ್ದಾರೆ. 11ನೇ ಸೀಸನ್ ವರ್ಷ ಅವ್ರದ ಒಂದು ಎಕ್ಸ್ಪೀರಿಯನ್ಸ್ ಯಾವ ಥರ ಅಂದರೆ, ನಾವು ನೋಡಿದವರೆಲ್ಲ ಲೈಕ್ ಶಾಕಲ್ಲೇ ಇರ್ತೀವಿ. ಹೆಂಗ್ ಮಾತಾಡ್ತಾರೆ ಗುರು ಇವರು, ನಿಂತ್ಕೊಂಡಲ್ಲೇ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಅನ್ನೋ ಅಂಡ್ ಥರ. ಅವರು ಒಂದೇನಾದ್ರು ಪ್ರಾಬ್ಲಮ್ ಬಂದಿದೆ ಅಂತ ಆ ವೀಕೆಂಡ್ ಟೈಮಲ್ಲಿ ಆ ಪ್ರಾಬ್ಲಮ್ ಹೇಗ್ ಸಾಲ್ವ್ ಮಾಡಿದ್ರು ಅಂತಾನು ಅದು ಗೊತ್ತೇ ಆಗಲ್ಲ. ಹೌದು. ಈ ವೀಕ್ ಮಂಡೆಯಿಂದ ಫ್ರೈಡೇವರೆಗೂ ನಾವ್ ಅದು ಬಿಗ್ ಬಾಸ್ ನೋಡಿದಾಗ ಸೊ ಏನಪ್ಪಾ ಇದು ಹಿಂಗೆ ಅಂತ ನಾವ್ ಅನ್ಕೊಂಡಾಗ ಸ್ಯಾಟರ್ಡೆ ಸಂಡೇ ಅನ್ನೋದು ಬರುತ್ತಲ್ಲ, ಸೂಪರ್ ಸಂಡೇ, ಕಿಚ್ಚ ಸುದ್ದಿ ಈ ತರ ಬಂದಾಗ ಅವ್ರು ಅದನ್ನ ಯಾವ ತರ ಪ್ರಾಬ್ಲಮ್ ಸಾರ್ಟ್ ಔಟ್ ಮಾಡ್ತಾರೆ. ಸೊ ನಿಂದೇ ತಪ್ಪು ಅಂತ ಯಾರಿಗೂ ಬರಳ್ ಮಾಡಿ ತೋರ್ಸಲ್ಲ. ಹೌದು. ಸೊ ಅವ್ರು ಅದನ್ನ ಅರ್ಥ ಮಾಡ್ಕೊಳ್ಳಿ ಅಂತ ಅರ್ಥ ಒಂದು ಸಣ್ಣದು ಒಂದು ಸ್ಟೋರಿ ತರ ಹೇಳ್ಬಿಟ್ಟು ಅವ್ರಿಗೆ ಅದನ್ನ ಅರ್ಥ ಮಾಡಿಸ್ತಾರಲ್ಲ. ಈ ತರ ಒಂದು Exactly. ಯೂನಿಕ್ ಐಡಿಯಾ ಯಾರಿಗೂ ಬರಲ್ಲ. ನೋ ಕಾಮೆಂಟ್ಸ್. ಅವರ ಒಂದು ಮೆಚೂರ್ಡ್ ಮೈಂಡ್ ಆಗಲಿ, ಅಥವಾ ಅವರ ಒಂದು ವೇ ಆಫ್ ಥಿಂಕಿಂಗ್, ವೇ ಆಫ್ ಹ್ಯಾಂಡ್ಲಿಂಗ್ ದ ಶೋ ಆಗಲಿ, ಬೇರೆ ಬರ್ಬೋದು ಬರದೇ ಇರ್ಬೋದು ಬೇರೆಯವ್ರಿಗೆ. ಬಟ್ ಅವ್ರು ಮಾಡಿದ್ರೆ ತುಂಬಾ ಚಂದ ಅದು ನೋಡಕ್ಕೆ. ನಾವೆಲ್ಲ ಅದ್ರ ಅಡಿಕ್ಟ್ ಆಗಿದೀವಿ ಅಂತಿರಲ್ಲ, ಆ ಥರ ಅಷ್ಟು ಅಡಿಕ್ಟ್ ಆಗಿದೀವಿ ಅವ್ರಿಗೆ. ಅವ್ರು ನಿಂತ್ಕೊಂಡು ಮಾತಾಡಿದ್ರೆ ಆ ಎದುರುಗಡೆ ಇರೋರ್ಗೆ ಯಾರೇ ಆಗಿರ್ಲಿ ಸುಮ್ಮನೆ ಕೇಳಿಸ್ಕೋಬೇಕು. ಅವ್ರು ಏನ್ ಮಾತಾಡ್ತಾ ಇದಾರೆ ಅನ್ನೋದು ಕೇಳಿಸ್ಕೊಂಡ್ರೆ ಅವ್ರ ನೆಕ್ಸ್ಟ್ ಬಿಹೇವಿಯರ್ ಚೇಂಜ್ ಆಗ್ಬಿಟ್ರು. ಆ ತರ ಮಾತುಗಳಿರುತ್ತೆ ಅವ್ರದ್ದು, ಅಷ್ಟೊಂದು ಚೆನ್ನಾಗಿರುತ್ತೆ. ಬಿಗ್ ಬಾಸ್ ಕಂಪ್ಲೀಟ್ ಆಗೋದೇ ಅವರಿಂದ. ಅವ್ರು ವಿತೌಟ್ ಸುದೀಪ್ ಸರ್, ಕಿಚ್ಚ ಸರ್ ಇನ್ಕಂಪ್ಲೀಟ್ ಅಂತಾನೆ ಸೊ ಹೇಳ್ಬೋದು. ಆಲ್ರೆಡಿ ಒಂದ್ ಬಿಗ್ ಬಾಸ್ ಐಕಾನ್ ಕೂಡ ರಿಲೀಸ್ ಆಗಿದೆ ಹಾ. ಅಂತೆ. ಬಟ್ ಆ ಪ್ರೋಮೋ ಐಕನ್ ಅಲ್ಲಿ ರಿಲೀಸ್ ಆಗಿದೆ. ಲೈಕ್ ಯಾವ ತರ ಅಂದ್ರೆ ಒಂದ್ ಸೈಡ್ ಫೈರ್, ಒಂದ್ ಸೈಡ್ ರೇನಿ ತರ ವಾಟರ್ ಇಂದ. ಮಾಡಿದಾರೆ ಅಂತ ಅದ್ರಲ್ಲಿ ಆಕ್ಚುಲಿ ನೋಡಿದ್ವಿ. ಸುದೀಪ್ ಸರ್ ಇರ್ಬೇಕಿತ್ತು ಪಕ್ಕದಲ್ಲಿ, ಬಟ್ ಅವ್ರು ಇಲ್ಲ ಆ ಒಂದು ಪ್ರೋಮೋ ಐಕಾನ್ ಅಲ್ಲಿ. ವೈ ಐ ಡೋಂಟ್ ಅಂಡರ್ಸ್ಟ್ಯಾಂಡ್.
ಯಾಕೋ ಡೌಟ್ ಬರ್ತಾ ಇದೆ, ಬಟ್ ಗ್ಯಾರಂಟಿ ಇಲ್ಲ. ಇರಬಹುದು, ಇಲ್ಲೇನೆ ಇರಬಹುದು ಅಂತಾನು ರೂಮರ್ಸ್ ಇದೆ. ಬಟ್ ವಿ ಹೋಪ್ ನಾವು ಬಂದ್ರೆ ನಮ್ಗೆ ಇರ್ಬೇಕು. ತುಂಬಾ ಚೆನ್ನಾಗಿರುತ್ತೆ. ಅವರೇ ಶೋ ನಡೆಸ್ಕೊಡ್ಬೇಕು. ಇಲ್ಲಾಂದ್ರೆ ತುಂಬಾ ತುಂಬಾ ಆಕ್ಚುಲಿ ಒಂದು ಸ್ಯಾಂಡಲ್ವುಡ್ಗೆ ತುಂಬಾ ಬೇಜಾರು ಹೋಗುತ್ತೆ. ಹೌದು. ಬಿಗ್ ಬಾಸ್ ನೋಡು, ಬಿಗ್ ಬಾಸ್ ಫ್ಯಾನ್ಸಿಗೆ ತುಂಬಾ ಬೇಜಾರಾಗುತ್ತೆ. ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಮೇ ಬಿ ತುಂಬಾ ಜನ ಡಿಸ್ಕಂಟಿನ್ಯೂ ಆಗ್ಬಿಡ್ತಾರೆ ಸರ್ ಇಲ್ಲ ಅಂತಂದ್ರೆ ಶೋ ನೋಡಕ್ಕೆ ತುಂಬಾ ಡಿಸ್ಕಂಟಿನ್ಯೂ ಆಗ್ಬೋದು ಅಂತ ನಂದು ಒಂದು ಒಪಿನಿಯನ್ ಇದೆ. ಅವ್ರಿದ್ರೆ ಇನ್ನು ಫ್ಯಾನ್ಸ್ ಜಾಸ್ತಿ ಆಗ್ಬೋದು ನೋಡೋರು, ಬಿಗ್ ಬಾಸ್ ಫ್ಯಾನ್ಸ್ ಜಾಸ್ತಿ ಆಗ್ಬೋದು, ಸಾರ್ಸ್ ಫ್ಯಾನ್ಸ್ ಜಾಸ್ತಿ ಆಗ್ಬೋದು. ಬಟ್ ಅವ್ರು ಇಲ್ಲ ಅಂದ್ರೆ ಆ ಒಂದು ಬಿಗ್ ಬಾಸ್ ಶೋಗೆ ಫ್ಯಾನ್ಸ್ ಕಮ್ಮಿ ಆಗಬಹುದು, ಹೇಳಕ್ಕಾಗಲ್ಲ. ಬಟ್ ಯಾರನ್ನ ಹೋಸ್ಟ್ ಆಗಿ ಆಗ್ತಾರ ಅನ್ನೋದ್ರ ಮೇಲೆ ಕೂಡ ಡಿಪೆಂಡ್ ಆಗುತ್ತೆ. ನೆಕ್ಸ್ಟ್ ಕಾದ್ ನೋಡೋಣ. ಇನ್ನೇನು ಸರ್ ಬರ್ಡೇನೂ ಆಗೋಯ್ತು ಸೆಪ್ಟೆಂಬರ್ 2ಗೆ. ಸೊ ನೆಕ್ಸ್ಟ್ ಇರೋದೇ ಬಿಗ್ ಬಾಸ್ 11. ಎಲ್ಲ ಈಗ ಎಲ್ಲರೂ ಕಾತರದಿಂದ ವೆಯ್ಟ್ ಮಾಡ್ತಾ ಇರೋದೆ ಆ ಒಂದು 11th ಸೀಸನ್ಗೆ. ಕಂಟೆಸ್ಟೆಂಟ್ಸ್ ಆಗಲಿ ಅಥವಾ ಯಾರು ಹೋಸ್ಟ್ ಮಾಡ್ತಾರೆ ಅನ್ನೋದು ಎಲ್ಲರೂ ವೆಯ್ಟ್ ಮಾಡ್ತಿದ್ದೀರಾ. ಹಾಗೆ ನಾನು ನಾವು ಇಬ್ರು wait ವೆಯ್ಟ್ ಮಾಡ್ತಾ ಮಾಡ್ತಿದ್ದೀವಿ. ಇದೀವಿ. ಎಲ್ಲ ಫ್ಯಾಮಿಲೀಸ್, ಕರ್ನಾಟಕದಲ್ಲಿರೋ ಎಲ್ಲ ಫ್ಯಾಮಿಲೀಸು ವೆಯ್ಟ್ ಮಾಡ್ತಾ ಇದ್ದಾರೆ. ದಯವಿಟ್ಟು ಯಾರಿಗೂ ಬೇಜಾರು ಆಗದೆ ಇರೋ ಥರ ನೋಡ್ಕೊಳ್ಳಿ ಅಂತ ನಾವು ಮ್ಯಾನೇಜ್ಮೆಂಟ್ ಟೀಮ್ ಅವ್ರಿಗೆ ಕೇಳ್ತಾ ಇದ್ದೀವಿ. ಸೊ ಓಕೆ, ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ಸ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಹಾಗೆ ಯಾರಾದ್ರೂ ಸುಮ್ಮನೆ ವಿಡಿಯೋ ನೋಡಬೇಡಿ ಪ್ಲೀಸ್. ವಿಡಿಯೋ ನೋಡಿ, ಸೊ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಸೊ ನಮ್ಮ ನೆಕ್ಸ್ಟ್ ವಿಡಿಯೋಸ್ ನಿಮಗೆ ಅಪ್ಡೇಟ್ ಆಗ್ತಾ ಇರುತ್ತೆ. ಸೊ ಅದೇ ಥರ ನೆಕ್ಸ್ಟ್ ಬಿಗ್ ಬಾಸ್ ಏನಾದರೂ ಅಪ್ಡೇಟ್ಸ್ ಇದ್ದರೆ ಸೊ ನಾನು ನಿಮಗೆ ಎಲ್ಲನೂ ಅಪ್ಲೋಡ್ ಮಾಡ್ತಾ ಇರ್ತೀವಿ. ಆಯ್ತು, ಆಮೇಲೆ ಸಬ್ಸ್ಕ್ರೈಬ್ ಮಾಡಿ ಎಲ್ಲರೂ ಪ್ಲೀಸ್ ಪ್ಲೀಸ್ ಪ್ಲೀಸ್. ಸೊ ಜಾಸ್ತಿ ನಮ್ಮ ವಿಡಿಯೋಸ್ ಆಲ್ರೆಡಿ ತುಂಬ ಇದೆ. ಸೊ ಹೋಗಿ ನೋಡಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅನ್ಕೋತೀವಿ. ಓಕೆ, ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಎಲ್ರಿಗೂ ಟೇಕ್ ಕೇರ್, ಲವ್ ಯು ಆಲ್, ಬಾಯ್. ನಮಸ್ಕಾರ.